ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದು ಟೈಲರಿಂಗ್ ಕ್ಲಾಸ್ 56ನೇ ವಿಡಿಯೋ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಬಂದು ಬೋಟ್ ನೆಕ್ ಬ್ಲೌಸ್ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಬೋಟ್ ನೆಕ್ ಬ್ಲೌಸ್ ನ ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಬೋಟ್ ನೆಕ್ ಮತ್ತೆ ಫ್ರಂಟ್ ಸೈಡ್ ಬಂದು 4 ಡಾಟ್ಸ್ ಅಂದ್ರೆ ಟಕ್ಸ್ ಹಿಡಿತಾರಲ್ಲ ಆ ಟಕ್ಸ್, ಈ ತರ ಬ್ಲೌಸ್ ನ ನಾವು ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ ನಾನು ಹೇಳ್ಕೊಟ್ಟಿದ್ದೆ. ಸೊ ಅದೇ ತರನೇ ಅದೇ ಚೆಸ್ಟ್ ಮೆಜರ್ಮೆಂಟ್ ಗೆ, ಅದೇ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಇವತ್ತು ನಾವು ಬೋಟ್ ನೆಕ್, ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಮತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸ್ ಮತ್ತೆ ಫ್ರಂಟ್ ಸೈಡ್ ನಲ್ಲಿ ಬಂದು ಪ್ರಿನ್ಸೆಸ್ ಕಟ್, ಆ ತರ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಇವತ್ತು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಂಗೇನೆ ನೀವು ಯಾರಾದ್ರೂ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ನಮ್ಮ ಚಾನೆಲ್ ನಲ್ಲಿ ಬಂದು ನಾನು ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿರೋದು ಬೇಸಿಕ್ ಟು ಅಡ್ವಾನ್ಸ್ ವರೆಗೂ. ಅದರಲ್ಲಿ ಆಲ್ರೆಡಿ 56ನೇ ವಿಡಿಯೋ. ಈ 55 ವಿಡಿಯೋದಲ್ಲಿ ನಾನು ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಎಲ್ಲ ಹೇಳ್ಕೊಂತ ಬಂದಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ನನ್ನ ಬ್ಲೌಸ್ ಕಟಿಂಗ್ ಬಗ್ಗೆನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಮತ್ತೆ ಬರ್ತಾ ಡ್ರೆಸ್ಸಸ್ ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಬಟ್ ಆಲ್ಮೋಸ್ಟ್ ಬ್ಲೌಸ್ ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಬೇಕಂತೇಳಿ ನಾನು ಯಾವ್ಯಾವ ಟೈಪ್ ನಲ್ಲಿ ಬ್ಲೌಸ್ ಇದೆ ಅದೆಲ್ಲ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಹಂಗೇನೆ ಇವತ್ತಿನ ಬಂದು ಬ್ಯಾಕ್ ಹುಕ್ಸ್ ಬ್ಲೌಸ್ ಮತ್ತೆ ಬೋಟ್ ನೆಕ್ ಬ್ಲೌಸ್ ಮತ್ತೆ ಪ್ರಿನ್ಸೆಸ್ ಕಟ್, ಈ ತರ ನಾವು ಬ್ಲೌಸ್ ನ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಗಮನವಿಟ್ಟು ವಿಡಿಯೋ ನೋಡ್ರಿ, ಮತ್ತೆ ಎಲ್ಲಾ ಪಾಯಿಂಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ರಿ. ಆದಷ್ಟು ಇವತ್ತೇನಾದ್ರೂ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೇನೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಮತ್ತೆ ಯಾರಾದ್ರೂ ಕಲಿಯೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಒಂದ್ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಹಂಗೇನೆ ನಿಮಗೆ ಇದರಲ್ಲಿ ಯಾವುದೇ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು. ನಾನು ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇವಾಗ ಡ್ರಾಯಿಂಗ್ ಶೀಟ್ ಮೇಲೆ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಡ್ರಾಯಿಂಗ್ ಶೀಟ್ ಮೇಲೆ ಹೇಳ್ಕೊಟ್ಟಿದ್ದೆ. ಇವತ್ತು ಕೂಡ ನಾನು ಡ್ರಾಯಿಂಗ್ ಶೀಟ್ ಮೇಲೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಬಂದ್ರೆ ಡ್ರಾಯಿಂಗ್ ಶೀಟ್ ಮೇಲೆ ಅಥವಾ ಪೇಪರ್ ಮೇಲೆ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದ್ಮೇಲೆ ಬೇಕಂದ್ರೆ ನೀವು ಲೈನಿಂಗ್ ಮೇಲೆ ಕಟ್ ಮಾಡಬಹುದು. ಇಲ್ಲ ನಿಮಗೆ ಗೊತ್ತಾಗಿದೆ ಅಂದ್ರೆ, ಬ್ಲೌಸ್ ಕಟಿಂಗ್ ಆಲ್ರೆಡಿ ಬರುತ್ತೆ ಅಂದ್ರೆ ನಾನು ಇವಾಗ ಏನೇನ್ ಹೇಳ್ಕೊಡ್ತಾ ಇದ್ದೀನಿ ಮೆಥಡ್ಸ್, ಈ ಮೆಥಡ್ಸ್ ನೆಲ್ಲ ಫಾಲೋ ಮಾಡಿ ನೀವು ಡೈರೆಕ್ಟ್ ಆಗಿ ಲೈನಿಂಗ್ ಮೇಲೆ ಕೂಡ ಕಟಿಂಗ್ ಮಾಡಬಹುದು. ಇವಾಗ ನಾವು ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಏನ್ ಮಾಡ್ತೀವಿ, ಈ ತರ ಡಬಲ್ ಫೋಲ್ಡ್ ಮಾಡ್ತೀವಿ. ಈ ತರ ಡಬಲ್ ಫೋಲ್ಡ್ ಮಾಡಿ ಕಟಿಂಗ್ ಮಾಡ್ತೀವಲ್ಲ. ಬಟ್ ನಾನು ಇದರಲ್ಲಿ ಇವಾಗ ಸಿಂಗಲ್ ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ. ಬಟ್ ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ, ನೀವು ಪ್ರಾಕ್ಟೀಸ್ ಮಾಡೋ ಟೈಮ್ ನಲ್ಲಿ ಈ ತರ ಡಬಲ್ ಫೋಲ್ಡ್ ಮಾಡಿ ಬ್ಲೌಸ್ ನಾರ್ಮಲ್ ಆಗಿ ನಾವು ಬ್ಲೌಸ್ ಯಾವ ತರ ಕಟಿಂಗ್ ಮಾಡ್ತೀವಿ ಡಬಲ್ ಫೋಲ್ಡ್ ಮಾಡಿ ಮಾಡ್ತೇವಲ್ಲ ಆ ತರ ನೀವು ಮಾಡಬಹುದು. ಯಾಕಂದ್ರೆ ಇದು ಪೇಪರ್ ದೊಡ್ಡದಿರಂಗಿಲ್ಲ, ಇಷ್ಟೇ ಇರುತ್ತೆ. ಹಂಗಾಗಿ ಇದರಲ್ಲಿ ನಾನು ಸಿಂಗಲ್ ಪೇಪರ್ ಮೇಲೆ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಬಂದು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಫ್ರಂಟ್ ಬ್ಯಾಕ್ ಬೋಟ್ ನೆಕ್ ಇರೋ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅಂತ ತೋರಿಸಿದ್ನಲ್ಲ. ಸೊ ಅದೇ ಸೇಮ್ ಇವತ್ತು ಬೋಟ್ ನೆಕ್ ಬ್ಲೌಸ್ ದೇ, ಬಟ್ ಬ್ಯಾಕ್ ಹುಕ್ಸ್ ಮತ್ತೆ ಫ್ರಂಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ನೋಡ್ಕೊಳ್ಳೋಣ. ಇವಾಗ ನಾನು ನಿಮಗೆ ಎವ್ರಿ ಟೈಮ್ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಾವು ಏನಾದ್ರೂ ಬ್ಲೌಸ್ ಕಟಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ಹಿಂದಿನ ಭಾಗದ್ದು ಕಟ್ ಮಾಡ್ಬೇಕು, ಅದಾದ್ಮೇಲೆ ಮುಂದಿನ ಭಾಗದ್ದು ಕಟ್ ಮಾಡ್ಬೇಕಂತ ಹೇಳಿ. ಸೊ ಅದೇ ತರ ಸೇಮ್ ಇದರಲ್ಲಿ ಕೂಡ ಫಸ್ಟ್ ಹಿಂದಿನ ಭಾಗದ ಕಟ್ ಮಾಡ್ಕೋಬೇಕು. ಹಿಂದಿನ ಭಾಗದ ಕಟ್ ಮಾಡ್ಬೇಕಂದ್ರೆ ಫಸ್ಟ್ ಒಂದ್ ಅರ್ಧ ಇಂಚ್ ಬಟ್ಟೆನೆ, ಫಸ್ಟ್ ಲೈನಿಂಗ್ ಬಟ್ಟೆನೆ ಈ ತರ ಫೋಲ್ಡ್ ಮಾಡ್ಕೊಂತೀರಾ, ಡಬಲ್ ಫೋಲ್ಡ್ ಮಾಡ್ಕೊಂತೀರಿ. ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದ್ ಅರ್ಧ ಇಂಚಿಗೆ ಫಸ್ಟ್ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡು ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಫಸ್ಟ್ ಅದಕ್ಕೊಂದು ಸ್ಟ್ರೇಟ್ ಲೈನ್ ಹಾಕೊಂಡು ಅದು ಕಟ್ ಮಾಡಿ ತೆಗಿಬೇಕು. ಅಂಚಿ ಸೈಡ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಅದಾದ್ಮೇಲೆ ಫಸ್ಟ್ ಒಂದ್ ಅರ್ಧ ಇಂಚಿಗೆ ಒಂದು ಲೈನ್ ಹಾಕೋಬೇಕು. ಯಾಕಂದ್ರೆ ಅದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗತ್ತೆ ಅಂತ ಹೇಳ್ತೇನೆ. ಸೊ ಅದೇ ತರ ಇವಾಗ ನಾನು ಸಿಂಗಲ್ ಪೇಪರ್ ಮೇಲೆ ಒಂದ್ ಸೈಡ್ಗೆ ಅರ್ಧ ಇಂಚಿಗೆ ಒಂದು ಲೈನ್ ಹಾಕೊಂತೀನಿ. ಇದು ನೀವು ಬಟ್ಟೆ ಮೇಲಾದ್ರೂ ಅಷ್ಟೇ ಅರ್ಧ ಇಂಚಿಗೆ ಫಸ್ಟ್ ಒಂದು ಲೈನ್ ಹಾಕೋಬೇಕು ಈ ತರ. ಯಾಕಂದ್ರೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಆಗಿರೋದ್ರಿಂದ ಮಡಿಚಿ ಹೊಲಿಬೇಕಲ್ವಾ, ಈ ತರ ಮಡಿಚಿ ಹೊಲಿಲಿಕ್ಕೋಸ್ಕರ ಇದು ಅರ್ಧ ಇಂಚು ನಾವು ಮೊದ್ಲೇ ಬಿಟ್ಕೊಂಡಿರ್ತೇವೆ. ಸೊ ಅದೇ ತರನೇ ಸೇಮ್ ಉದ್ದ ಗುಡನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಂದು 13.5-14 ಇಂಚುವರೆಗೂ ನಾ ಈ ಬ್ಲೌಸ್ಗೆ ಉದ್ದ ಇಡಬಹುದು ಅಂತ ಹೇಳಿದ್ದೆ. ನಾನು 14 ಇಂಚು ಉದ್ದ ಇಟ್ಟಿದ್ದೆ. ಅದೇ ತರ ಇವಾಗ ಸೇಮ್ 14 ಇಂಚು ಉದ್ದ ಮತ್ತೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತೀನಿ. 14 ಇಂಚು ಉದ್ದ
ಮತ್ತೆ ಇದ್ರ ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾಕ 1 ಮಾರ್ಕ್. ಆಮೇಲೆ ಇದರಲ್ಲಿ ನಿಮಗೆ ಇನ್ನೊಂದು ಪಾಯಿಂಟ್ ನಾನು ಹೇಳ್ಬೇಕು. ನೀವು ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟ್ ಮಾಡ್ತಿದ್ರಿ ಅಂದ್ರೆ, ಇವಾಗ ನಾವು ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ತರ ಹಾಕ್ತೇವಲ್ವಾ, ಈ ತರ ಫೋಲ್ಡ್ ಮಾಡಿದಾಗ ಈ ಕ್ಲೋಸ್ ಏನಿರುತ್ತೆ, ಕ್ಲೋಸ್ ಆಗಿರೋದು ನಾವು ಕುಂತಿರ್ತೇವಲ್ಲ ಕಟಿಂಗ್ ಮಾಡಕ್ಕೂ ನಮ್ ಕಡೆ ಇರುತ್ತೆ, ಓಪನ್ ಇರೋದು ನಮ್ ಎದುರುಗಡೆ ಸೈಡ್ ಇರುತ್ತೆ, ಈ ತರ ಇರುತ್ತಲ್ವಾ. ಬಟ್ ನಾವು ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟ್ ಮಾಡುವಾಗ ಓಪನ್ ಇರೋದು ನಮ್ ಸೈಡ್ ಇರಬೇಕು, ಕ್ಲೋಸ್ ಇರೋದು ನಮ್ ಎದುರುಗಡೆ ಸೈಡ್ ಇರಬೇಕು. ಇಷ್ಟು ಮಾತ್ರ ವ್ಯತ್ಯಾಸ ಇರುತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸ್ ನಲ್ಲಿ. ಮತ್ತೆ ಅದಾದ್ಮೇಲೆ ಎಲ್ಲಾ ಸೇಮ್ ಇರುತ್ತೆ. ಅದನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಇವಾಗ ಇಲ್ಲಿ ನೀವು ಇವಾಗ ನನಗೆ ಓಪನ್ ಇರೋದು ನನ್ನ ಸೈಡ್ ಇದೆ ಅಂತ ಅನ್ಕೊಡ್ರಿ, ಕ್ಲೋಸ್ ಇರೋದು ನನ್ನ ಎದುರುಗಡೆ ಸೈಡ್ ಇದೆ. ಈ ತರ ಇದ್ದಾಗ ಈ ಫಸ್ಟ್ ಸೇಮ್ ಇದನ್ನ ಹಾಕೊಂಡಾದ್ಮೇಲೆ ಆಮೇಲೆ ಸೇಮ್ ಇರುತ್ತೆ. ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ತೋಳಿನ ಉದ್ದ ಮಾರ್ಕ್ ಬ್ಲೌಸ್ ಇಂದು ಉದ್ದ ಮಾರ್ಕ್ ಮಾಡ್ಕೋಬೇಕು. ಅದ್ರ ಮೇಲೆ ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಮಾರ್ಕ್ಸ್ ಆದ್ಮೇಲೆ ಈ ಕಡೆ ಸೈಡ್ ಓಪನ್ ಸೈಡ್ ಇರುತ್ತಲ್ಲ, ಓಪನ್ ಸೈಡ್ ಒಂದು 1/4 ಇಂಚ್ ಬಟ್ಟಿಗೆ ಒಂದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಯಾಕಂದ್ರೆ ಇದು ಇವಾಗ ನಾವು ಬ್ಯಾಕ್ ಹುಕ್ಸ್ ಬ್ಲೌಸ್ ಹೊಲಿತಿರೋದಲ್ವಾ, ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಬ್ಯಾಕ್ ಇವಾಗ ನಾವು ಉಕ್ಸಿನ ಮನಿ ಉಕ್ಸ್ ಹಾಕೋ ಪಟ್ಟಿ ಎಲ್ಲ ಮಾಡ್ತೇವಲ್ಲ, ಆ ಪಟ್ಟಿಗೋಸ್ಕರ ಇಲ್ಲಿ ಮೊದ್ಲು 1/4 ಇಂಚು ಮೊದ್ಲೇನೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇದ್ರ ಮುಂದಗಡೆ ಇನ್ನುಳಿಕೆವೆಲ್ಲ ಮಾರ್ಕಿಂಗ್ಸ್ ಮಾಡ್ಕೋಬೇಕು. ಸೊ ಇದಾಯ್ತಲ್ವಾ, ಇವಾಗ ಉದ್ದದ್ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದು ಇವಾಗ ಇದು ಬೋಟ್ ನೆಕ್ ಬ್ಲೌಸ್, ಬಟ್ ಬ್ಯಾಕ್ ಹುಕ್ಸ್ ಇದೆ. ಬ್ಯಾಕ್ ಹುಕ್ಸ್ಗೋಸ್ಕರ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ. ಇದನ್ನೊಂದು ನಾವು ಮಾಡ್ಬೇಕಾಗಿರುತ್ತೆ. ಓಪನ್ ಇರೋದು ನಾವು ಕಟಿಂಗ್ ಮಾಡಕ್ ಕುಂತಿರ್ತೇವಲ್ಲ ನಮ್ ಸೈಡ್ ಇರ್ಬೇಕು, ಕ್ಲೋಸ್ ಇರೋದು ನಮ್ ಎದುರುಗಡೆ ಸೈಡ್ ಇರ್ಬೇಕು. ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಅದಾದ್ಮೇಲೆ 1/4 ಇಂಚ್ ಬಟ್ಟಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದ್ರ ಒಳಗಡೆ ಇನ್ನ ಎಲ್ಲ ಮಾರ್ಕಿಂಗ್ಸ್ ಮಾಡ್ಬೇಕು. ಇದು ಬಂದು ನಮಗೆ ಜಸ್ಟ್ ಉಕ್ಸಿನ ಪಟ್ಟಿ ಉಕ್ಸ್ ಹಾಕೋ ಪಟ್ಟಿ ಮಾಡಕ್ ಬೇಕಲ್ಲ, ಅದಕ್ಕೋಸ್ಕರ ಈ 1/4 ಇಂಚು ನಾವು ಇಲ್ಲಿ ಬಿಟ್ಟಿರ್ತೇವೆ. ಇದು ಆದ್ಮೇಲೆ ಇವಾಗ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನ ನಾವು ಇವಾಗ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ನ ಡಿವೈಡ್ ಮಾಡ್ಕೊಂಡು ನಾವ್ ಇವಾಗ ಮಾಡ್ತಾ ಇರೋದಲ್ವಾ. ಈಗ ಜಸ್ಟ್ ಒಂದು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ನಾವು ತಗೊಂಡಿದೀವಿ. ಅದರ ಮೇಲೆನೆ ಎಲ್ಲ ಡಿವೈಡ್ ಮಾಡ್ಕೊಂಡು ಬ್ಲೌಸ್ ಕಟಿಂಗ್ ನ ಮಾಡ್ತಾ ಇದೀವಿ. ಹಂಗಾಗಿ ಇವಾಗ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನ 6 ಭಾಗ ಮಾಡ್ಬೇಕು. ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ನ ಮಾರ್ಕ್ ಮಾಡ್ಕೋಬೇಕು. 6 ಭಾಗ ಮಾಡಿದಾಗ ಬಂದಿರೋ ಒಂದ್ ಭಾಗ ಎಷ್ಟು ಬರುತ್ತೆ, 6 ಇಂಚ್ ಬರುತ್ತೆ. 6 ಇಂಚ್ ಬಂತಲ್ವಾ. ಇವಾಗ ನೀವೇನಾದ್ರೂ ಇದನ್ನ ನಾರ್ಮಲ್ ಬ್ಲೌಸ್ ನ ಕಟ್ ಮಾಡ್ತಾ ಇದ್ರಿ ಅಂದ್ರೆ ನಾರ್ಮಲ್ ಫೋಲ್ಡ್ ಬ್ಲೌಸ್ ಹಿಂದ್ಗಡೆ ಡೀಪ್ ನೆಕ್ ಇಟ್ಟು ಆತರ ಕಟ್ ಮಾಡ್ತಿದ್ರಿ ಅಂದ್ರೆ ಇದೇ 6 ಇಂಚ್ ಅಷ್ಟೇ ನಾವ್ ಇಡಬೇಕಾಗ್ತೈತಿ. ಬಟ್ ಇದನ್ನ ನಾವು ಬೋಟ್ ನೆಕ್ ಕಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕಾಗ್ತೈತಿ. ಇದನ್ನ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಟೋಟಲ್ ಆಗಿ ಇದು ಎಷ್ಟಾಯ್ತು, ಇವಾಗ 7.5 ಇಂಚ್ ಆಯ್ತು. 7.5 ಇಂಚ್ ನಲ್ಲಿ ನಾವ್ ಈ ಕಡೆ ಇದನ್ನೇ ಮತ್ತೆ ಈ ತರ ಟರ್ನ್ ತಗೋಬೇಕು. ಟರ್ನ್ ತಗೊಂಡು ಇಲ್ಲಿ ಅರ್ಧ ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿದೇವಲ್ಲ, ಆ ಮಾರ್ಕ್ ಇಂದ 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಅಂದ್ರೆ ಇಲ್ಲಿಗಿಂತ ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲೇ ಮಾರ್ಕ್ ಮಾಡ್ಬೇಕು. ಆರ್ಮೋಲ್ ಡೌನಿಂಗ್ ತಗೊಳ್ಳುವಾಗ ಈ ಶೋಲ್ಡರ್ ಏನ್ ತಗೊಂಡಿರ್ತೇವಲ್ಲ ಅದಕ್ಕಿಂತ ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲೇ ಮಾರ್ಕ್ ಮಾಡ್ಬೇಕು. ಸೊ ಅದೇ ತರ ಇಲ್ಲಿ 7.5 ಇಂಚ್ ತಗೊಂಡಿದ್ದೇವಲ್ಲ, ಬಟ್ ಇಲ್ಲಿ ಬಂದಾಗ ಡೌನಿಂಗ್ ಸೈಡ್ ಅಲ್ಲಿ ಬಂದಾಗ ನಾವು ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಅಂದ್ರೆ ಮೇಲ್ಗಡೆಯಿಂದ ಒಂದ್ ಅರ್ಧ ಇಂಚು ಇಲ್ಲಿ ಕಡಿಮೆ ಮಾಡಿ ಮಾರ್ಕ್ ಮಾಡ್ಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವು ಎಲ್ಲಿ 7 ಇಂಚಿಗೆ ಮಾರ್ಕ್ ಮಾಡಿದ್ವಿ ಅಲ್ಲಿಂದ ಅಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಮತ್ತೆ ಈ ಕಡೆ ಕೂಡ ಸ್ಟ್ರೇಟ್ ಲೈನ್ ಹಾಕೋಬೇಕು. ಇದು ಒಂದು ಬಾಕ್ಸ್ ಟೈಪ್ ಮಾಡ್ಕೋಬೇಕು. ಇದು ಒಂದು ಬಾಕ್ಸ್ ಆಯ್ತು. ಇವಾಗ ನೆಕ್ಸ್ಟ್ ಬೋಟ್ ನೆಕ್ ನಲ್ಲಿ ಶೋಲ್ಡರ್ ನಾವು ತಗೊಂತೀವಿ ಅಂದ್ರೆ ಒಂದು 2 ಇಂಚು ಅಥವಾ 1.5 ಇಂಚ್ ಅಷ್ಟೇ ಇರುತ್ತೆ, ಜಾಸ್ತಿ ಇರಂಗಿಲ್ಲ. ನಿಮಗೇನಾದ್ರೂ 2 ಇಂಚ್ ಶೋಲ್ಡರ್ ಬೇಕಂದ್ರೆ ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಥವಾ 1.5 ಇಂಚ್ ಶೋಲ್ಡರ್ ಬೇಕಂದ್ರೆ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅರ್ಧ ಇಂಚ್ ಬಂದು ನಾವ್ ಇಲ್ಲಿ ತೋಳ್ ಹಚ್ತೀವಲ್ಲ, ಆ ತೋಳ್ ಹಚ್ಚದ್ರಲ್ಲಿ ಅರ್ಧ ಇಂಚ್ ಹೋದಾಗ ನಮಗೆ ಇಲ್ಲಿ 2 ಇಂಚ್ ಉಳಿಯುತ್ತೆ. ಇವಾಗ ನಾ ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ. ಈ ತೋಳಿ ಹಚ್ಚಕ್ ಅರ್ಧ ಇಂಚ್ ಹೋದಾಗ ನಮಗೆ ಇಲ್ಲಿ ಜಸ್ಟ್ ನಮಗೆ 2 ಇಂಚ್ ಮಾತ್ರ ಉಳಿಯುತ್ತೆ. ಸೊ ಇಷ್ಟ ಆಯ್ತು. ಇದಾದ್ಮೇಲೆ ಬೋಟ್ ನೆಕ್ ಇಂದು ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ಬೋಟ್ ನೆಕ್ ಇಂದು ಉದ್ದ ಬಂದು ಮೇಲ್ಗಡೆ ಶೋಲ್ಡರ್ನು ಸೇರಿಸ್ಕೊಂಡು
4 ಇಂಚ್ ಇದ್ರೆ ಸಾಕಾಗ್ತೈತಿ. ಯಾಕಂದ್ರೆ ಬೋಟ್ ನೆಕ್ ನಲ್ಲಿ ಉದ್ದ ಜಾಸ್ತಿ ಇದ್ರೆ, ನೆಕ್ಕಿಂದ ಉದ್ದ ಜಾಸ್ತಿ ಇದ್ರೆ ಆ ಶೇಪ್ ನೀಟಾಗಿ ಬರಂಗಿಲ್ಲ. ಹಂಗಾಗಿ ಒಂದ್ 4 ಇಂಚಷ್ಟು ಉದ್ದ ಇದ್ರೆ ಸಾಕಾಗ್ತೈತಿ. 4 ಇಂಚ್ ಈ ತರ ಮಾರ್ಕ್ ಮಾಡ್ಕೊಂಡು ಎಲ್ಲಿಗೆ ಬಂತು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ಬಾಕ್ಸ್ ಶೇಪ್ ನ ಹಾಕೋಬೇಕು. ಬಾಕ್ಸ್ ಶೇಪ್ ಈ ತರ ಹಾಕೊಂಡಾದ್ಮೇಲೆ ಇದ್ರ ಒಳಗಡೆ ನಾವು ಮಾರ್ಕ್ ಮಾಡ್ತೀವಲ್ಲ, ಈ ನಾವು ಏನ್ ಬಾಕ್ಸ್ ಮಾಡಿದ್ರೆ ಇದ್ರಕ್ಕಿಂತ ಒಂದ್ ಸ್ವಲ್ಪ ಒಳಗಡೆ ಮಾರ್ಕ್ ಮಾಡ್ಬೇಕು. ಬಟ್ ಮಾರ್ಕ್ ಮಾಡೋ ಟೈಮ್ ನಲ್ಲಿ ರೌಂಡ್ ಆಗಿ ಮಾರ್ಕ್ ಮಾಡಬಾರ್ದು, ಸ್ವಲ್ಪ ಬೋಟ್ ಶೇಪ್ ನಲ್ಲಿ ಬರ್ಬೇಕದು. ಆ ತರ ಮಾರ್ಕ್ ಮಾಡ್ಕೋಬೇಕು. ರೌಂಡ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ಬೋಟ್ ನೆಕ್ ಇಂದು ಫಿನಿಶಿಂಗ್ ಬರಂಗಿಲ್ಲ ಅಷ್ಟು ನೀಟಾಗಿ. ಸೊ ಹಂಗಾಗಿ ಬೋಟ್ ನೆಕ್ ಬೋಟ್ ಶೇಪ್ ನಲ್ಲಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಷ್ಟು ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನಾವು ಇವಾಗ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ 6 ಭಾಗ ಮಾಡಿ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ನ ಮಾರ್ಕ್ ಮಾಡ್ಕೊಂಡಿವಿ. ಅದೇ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನ 4 ಭಾಗ ಮಾಡಿ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 4 ಭಾಗ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. ಆ 9 ಇಂಚಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ಗೆ ನಾವು ಬ್ಲೌಸ್ ಕಟಿಂಗ್ ಮಾಡ್ತಿದೀವಿ ಅಂದ್ರೆ ಫಿಟ್ಟಿಂಗಿಗೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು. 36 ಇಂಚ್ ನ 4 ಭಾಗ ಮಾಡಿದ್ರೆ 9 ಇಂಚ್ ಬಂತು. ಅದಕ್ಕೊಂದು ಅರ್ಧ ಇಂಚ್ ಸೇರಿಸಿ ಇಷ್ಟು ಮಾರ್ಕ್ ಮಾಡ್ಕೊಂಡೆ. ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ಬಂದು ಚೆಸ್ಟ್ ಮೆಜರ್ಮೆಂಟ್ ಆಯ್ತು. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನಮಗೆ ಸೊಂಟ ಸುತ್ತಳತಿ ವೇಸ್ಟ್ ಮೆಜರ್ಮೆಂಟ್ ಬರುತ್ತೆ. ವೇಸ್ಟ್ ಮೆಜರ್ಮೆಂಟ್ ಬಂದು ಈ ಚೆಸ್ಟ್ ಮೆಜರ್ಮೆಂಟ್ ಗೆ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಒಂದು 34 ಇಂಚು 35 ಇಂಚ್ ವರೆಗೂ ಸೊಂಟ ಸುತ್ತಳತಿ ಬರ್ಬೋದು ನಿಮಗೆ. ಸೊ ಇವಾಗ ನಮ್ಗೆ 34 ಇಂಚ್ ಇದೆ ಅಂದ್ರೂ ಕೂಡ ಅದನ್ನ 4 ಭಾಗ ಮಾಡಬೇಕು. 34 ಇಂಚ್ ನ 4 ಭಾಗ ಮಾಡ್ಬೇಕು. ಮತ್ತೆ ಅಲ್ಲಿ ಕೂಡ ಒಂದ್ ಸೈಡ್ ಇಂದ ಎಷ್ಟಾಯ್ತು 8.25 ಇಂಚ್ ಬರುತ್ತೆ. 8.25 ಇಂಚ್ಗೆ ಇನ್ನ 1 ಇಂಚ್ ಸೇರಿಸಿ 9.25 ಇಂಚ್ಗೆ ಮಾರ್ಕ್ ಮಾಡ್ಬೇಕು. 1 ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ಇದು ಆಲ್ರೆಡಿ ಹಿಂದಿಂದು ವಿಡಿಯೋದಲ್ಲಿ ಇವತ್ತು ನೋಡ್ತಿದ್ದೀರಲ್ಲ, ನೀವ್ ಯಾರಾದ್ರೂ ಈ ವಿಡಿಯೋನ ನೋಡಿದ್ರೆ ಇಲ್ಲಿವರೆಗೂ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ. ಬಟ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಂದ್ರೆ ಅವ್ರಿಗೆ ಕೂಡ ಅರ್ಥ ಆಗ್ಲಿ ಅಂತ ಹೇಳಿ ನಾನು ತುಂಬಾ ಡೀಟೇಲ್ ಆಗಿ ಎಲ್ಲ ಹೇಳ್ತಾ ಇದ್ದೀನಿ. ಸೊ ಇದು ಇನ್ನ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೊಂಡ್ವಲ್ಲ, ಅದು ಬಂದು ಇಲ್ಲಿ ಬ್ಯಾಕ್ ಸೈಡ್ ಒಂದು ಟಕ್ಸ್ ಬರುತ್ತೆ. ಆ ಟಕ್ಸಿಗೋಸ್ಕರ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಸೊ ಇವಾಗ ನಾವು ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ಟಕ್ಸ್ ಏನಿದೆ ಇಲ್ಲಿ ಬರೋದು ಈ ಶೋಲ್ಡರ್ ಮಧ್ಯದಲ್ಲಿ ತಗೊಂತೀವಿ. ಬಟ್ ಇವಾಗ ಇಲ್ಲಿ ಶೋಲ್ಡರ್ ಇಷ್ಟು ದೊಡ್ಡದಿದೆ ಅಂದ್ರೆ ಪೂರ್ತಿ ಶೋಲ್ಡರ್ ಮೆಜರ್ಮೆಂಟ್ ಮೇಲ್ಗಡೆ ಎಷ್ಟು ತಗೊಂಡಿದೀವಿ 7.5 ಇಂಚ್ ತಗೊಂಡಿದೀವಿ. ಬಟ್ ಅದರಲ್ಲಿ ನಾವು ಶೋಲ್ಡರ್ಗೋಸ್ಕರ ಉಳಿಸ್ಕೊಂಡಿದ್ದು 2.5 ಇಂಚ್ ಅಷ್ಟೇ. ಇದ್ರ ಮಧ್ಯದಲ್ಲಿ ನಾವು ಇವಾಗ ತಗೊಂಡ್ರೆ ಟಕ್ಸ್ ಏನಾಗುತ್ತೆ ಸೈಡ್ ಹೋಗುತ್ತೆ. ಹಂಗಾಗಿ ಈ 7.5 ಇಂಚ್ ಏನ್ ತಗೊಂಡಿದ್ವಿಲ್ಲ 7.5 ಇಂಚ್ ಮಧ್ಯದಲ್ಲಿ ತಗೋಬೇಕು. ಅಂದ್ರೆ ಕರೆಕ್ಟ್ ಆಗಿ 3.5 ಇಂಚಿಗೆ ಅಥವಾ 4 ಇಂಚಿಗೆ ಒಂದ್ ಅರ್ಧ ಇಂಚ್ ಅಷ್ಟು ಹೆಚ್ಚು ಕಡಿಮೆ ಆದ್ರೂ 4 ಇಂಚಿಗೆ ಇಲ್ಲಿ ನಾವ್ ಇದನ್ನ ಟಕ್ಸ್ ಇಂದ ಮಾಡ್ಕೋಬಹುದು. ಈ ತರ ಈ ಟಕ್ಸ್ ಬಂದು ಒಂದ್ 3 ಇಂಚ್ ಅಷ್ಟು ಉದ್ದ ಇದ್ರೆ ಸಾಕಾಗ್ತೈತಿ. ಇಷ್ಟ ಆಯ್ತಲ್ಲ. ಇಷ್ಟ ಆದ್ಮೇಲೆ ಇವಾಗ ಆರ್ಮೋಲ್ದು ಶೇಪ್ ತೆಗಿಬೇಕು. ಆರ್ಮೋಲ್ದು ಶೇಪ್ ತೆಗಿಬೇಕಂದ್ರೆ ಈ ಮೂಲಿ ಏನಿರುತ್ತಲ್ಲ ಈ ಮೂಲಿಯಿಂದ 1 ಇಂಚ್ ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಆರ್ಮೋಲ್ದು ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಮುಂದ್ಗಡೆ ಟೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಬೇಕು. 2 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ತರ ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ನೆಕ್ ಶೇಪ್ ತೆಗಿಬೇಕು. ಇದು ಬೋಟ್ ನೆಕ್ ಕೆಳಗೆ ಇನ್ನೊಂದು ಶೇಪ್ ಮಾಡ್ಕೋಬೇಕಂದ್ರೆ ಈ ಬೋಟ್ ನೆಕ್ ಸೈಡ್ ನಲ್ಲಿ ಏನ್ ಬರುತ್ತೆ ನೋಡ್ರಿ, ಇಲ್ಲಿ ನೀವೇನಾದ್ರೂ ಡೋರಿ ಕಟ್ತೀನಿ ಅಂದ್ರೆ ಕಸಿ ಕಟ್ತಾರಲ್ವಾ ಆ ತರದ್ ಏನಾದ್ರು ಕಟ್ತೀನಿ ಅಂದ್ರೆ ನೀವು ಇಲ್ಲಿಂದನೇ ಶೇಪ್ ತೆಗಿಬಹುದು. ಅಥವಾ ಇಲ್ಲಿ ನೀವು ಬಟನ್ಸ್ ಏನಾದ್ರು ಹಾಕ್ತೀನಿ ಅಂದ್ರೆ ಇಲ್ಲಿಂದ 1 ಇಂಚು 1.5 ಇಂಚ್ ಗ್ಯಾಪ್ ಕೊಟ್ಟು ಈ ತರ 1.5 ಇಂಚ್ ಗ್ಯಾಪ್ ಕೊಟ್ಟು ಮತ್ತೆ ನಿಮ್ ಬ್ಲೌಸ್ ನಲ್ಲಿ ಯಾವಾಗ ನಾರ್ಮಲ್ ಆಗಿ ನಿಮ್ ಬ್ಲೌಸ್ ನಲ್ಲಿ ಈ ಡೀಪ್ ನೆಕ್ ಎಲ್ಲಿವರೆಗೂ ಇರುತ್ತೆ 8 ಇಂಚು 9 ಇಂಚು ಅದಕ್ಕೆ ಬಟ್ಟೆ ಎಷ್ಟಿರುತ್ತೆ ಅಷ್ಟು ಬಟ್ಟೆನ ಇಲ್ಲಿ ಫಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೊಂದ್ 3.5 ಇಂಚು ಈ ನೆಕ್ ನಾವು ಸಾಧಾರಣ ಕಟಿಂಗ್ ಮಾಡೋ ಟೈಮಲ್ಲಿ ಇದು 11 ಇಂಚ್ ಇದೆ. 11 ಇಂಚ್ ಇದೆ ಟೋಟಲ್ ಆಗಿ ಅಂತ ತಿಳ್ಕೊಡ್ರಿ ನೆಕ್ಕಿಂದ ಉದ್ದ.
ಅದ್ರ ಕೆಳಗಡೆ ಬಟ್ಟೆ ಇರುತ್ತಲ್ಲ, ನೆಕ್ ಬಿಟ್ಟು ಕೆಳಗಡೆ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆ ಎಷ್ಟು ಬಿಟ್ರೆ ನಿಮಗೆ ಬೇಕು ಅನ್ನೋದನ್ನ ನೋಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ಕಡೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀರಿ. ಇವಾಗ ನಿಮಗೆ ಏನಾದ್ರೂ ಇಲ್ಲಿ ಡೋರಿ ಕಟ್ಟಿಂದನೇ ಶೇಪ್ ತೆಗಿಬಹುದು. ಡೋರಿ ಇವಾಗ ಇದು ಏನಾದ್ರೆ ನಮಗೆ ಇಲ್ಲಿ ನಮಗೆ ನೆಕ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಇದು ಮಾರ್ಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿಂದ ನಮಗೆ ಅಂದ್ರೆ ಬ್ಯಾಕ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಇವಾಗ ಒಂದು 3 ಇಂಚ್ ಇತ್ತು ಅನ್ಕೊಡ್ರಿ, ಇಲ್ಲಿ 3 ಇಂಚು, ಕೆಳಗಡೆ ಒಂದು 3 ಇಂಚು. ನಾವು ಇಷ್ಟರಲ್ಲೇ ಮಾರ್ಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಅಗಲ ಕಡಿಮೆ ಆಗುತ್ತೆ, ಅವಾಗ ಅದು ನೀಟಾಗಿ ಕೂಡಂಗಿಲ್ಲ. ಸೊ ಹಂಗಾಗಿ ಇಲ್ಲಿ ಮಧ್ಯದಲ್ಲಿ ಈ ಟೋಟಲ್ ಎಷ್ಟಿದೆ, 5.5 ಇಂಚ್ ಇದೆ ಅಲ್ಲ, 5.5 ಇಂಚ್ ಅಂದ್ರೆ 2.25 ಇಂಚಿಗೆ ಈ ತರ ಈ ಮಧ್ಯದಲ್ಲಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬಹುದು. 1 ಇಂಚು 1.5 ಇಂಚು ನಿಮಗೆ ಇಲ್ಲಿ ಎಷ್ಟು ಡೀಪ್ ಬ್ರಾಡ್ ಜಾಸ್ತಿ ಬೇಕಾಗ್ತೈತಿ ಅಷ್ಟು ಇದನ್ನ ಮಾರ್ಕ್ ಮಾಡಬಹುದು. ಮಾರ್ಕ್ ಮಾಡ್ಕೊಂಡು ಇದಕ್ಕೂ ಕೂಡ ಅಷ್ಟೇ ಈ ತರ ಒಂದು ಲೈನ್ ಹಾಕ್ಬೇಕು. ಸ್ಟ್ರೇಟ್ ಲೈನ್ ಹಾಕಿ ಇದ್ರ ಒಳಗಡೆ ನಿಮಗೆ ಯಾವ ತರ ಶೇಪ್ ಬೇಕು ನೀವು ಆ ತರ ಶೇಪ್ ನ ಮಾರ್ಕ್ ಮಾಡ್ಕೋಬಹುದು. ಇದರಲ್ಲಿ ಇವಾಗ ಈ ತರ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು. ಈ ತರ ಇದು ಯಾವ ತರ ಅಂದ್ರೆ ಏನಪ್ಪ ಒಂಥರ ಡೈಮಂಡ್ ಶೇಪ್ ನಲ್ಲಿ ಬರುತ್ತೆ. ಈ ತರ ಈ ಕಡೆನೂ ಹಿಂಗೆ ಇರುತ್ತೆ, ಈ ಕಡೆನೂ ಈ ತರ ಡೈಮಂಡ್ ಶೇಪ್ ನಲ್ಲಿ ಈ ತರ ಶೇಪ್ ಬರುತ್ತೆ. ಇದರಲ್ಲಿ ನಿಮಗೆ ಬೇರೆ ಬೇರೆ ಶೇಪ್ ನಿಮಗೆ ಯಾವ ತರ ಶೇಪ್ ಬೇಕು ಆ ತರ ಶೇಪ್ ನ ಇದರಲ್ಲಿ ಮಾರ್ಕ್ ಮಾಡ್ಕೋಬಹುದು. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಬ್ಯಾಕ್ ಹುಕ್ಸ್ ಬ್ಲೌಸ್ ನಾವು ಹೊಲಿತಾ ಇರುವಾಗ ಬೋಟ್ ನೆಕ್ ಬಂದ್ರೆ ಆಲ್ರೆಡಿ ನಾನು ಹೇಳಿದ್ರ ಮೇಲೆ ನಿಮಗೆ ಅರ್ಥ ಆಯ್ತು. ಬಟ್ ಬೋಟ್ ನೆಕ್ ವಿತ್ ಬ್ಯಾಕ್ ಹುಕ್ಸ್ ಬ್ಲೌಸ್ ಅಥವಾ ನಾರ್ಮಲ್ ಬ್ಲೌಸ್ ಆಗ್ಲಿ ಬ್ಯಾಕ್ ಹುಕ್ಸ್ ಬ್ಲೌಸ್ ಅಲ್ಲಿ ಇವಾಗ ಓಪನ್ ಇರೋದು ನಮ್ ಸೈಡ್ ಇರಬೇಕು. ಬ್ಯಾಕ್ ಹುಕ್ಸ್ ಗೆ ನಾವು ಫಸ್ಟ್ ಇಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಅದ್ರ ಒಳಗಡೆಯಿಂದ ನಮಗೆ ಏನೇನ್ ಮಾರ್ಕ್ಸ್ ಬೇಕೋ ಅಷ್ಟೆಲ್ಲ ಮಾರ್ಕ್ಸ್ ಮಾಡ್ಕೋಬೇಕು. ಇಷ್ಟ ಆದ್ರೆ ನಾವು ಬ್ಯಾಕ್ ಹುಕ್ಸ್ ಬ್ಲೌಸ್ ಮತ್ತೆ ಬೋಟ್ ನೆಕ್ ಬ್ಲೌಸ್ ಇಂದು ಕಟಿಂಗು ಆಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಈ ನೆಕ್ ಇವಾಗ ಸದ್ಯ ಕಟ್ ಮಾಡಂಗಿಲ್ಲ, ಇದನ್ನ ನಾನು ಮುಂದಿನ ಭಾಗದ ಕಟ್ ಮಾಡಿದಾದ್ಮೇಲೆ ನೆಕ್ ಶೇಪ್ ನ ಕಟ್ ಮಾಡ್ತೀನಿ. ಪೇಪರ್ ಕಟಿಂಗ್ ನಲ್ಲಿ ನಿಮಗೆ ಹೇಳ್ತಾ ಇದ್ದೀನಲ್ಲ, ಪೇಪರ್ ಕಟಿಂಗ್ ನಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಅರ್ಥ ಆಗ್ತಾ ಇದೆ ಇಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ನಾನು ಆಲ್ಮೋಸ್ಟ್ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಇದ್ರ ಮೇಲೆ ತಿಳಿಸಿದ್ರೆ ಏನು ಯೂಸ್ ಆಗಂಗಿಲ್ಲಲ್ಲ. ಹಂಗಾಗಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಇಲ್ಲ ನೀವು ಪೇಪರ್ ಮೇಲೆ ತಿಳಿಸೋದು ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಅವಾಗ ಮತ್ತೆ ಬೇರೆ ಅದಕ್ಕೆ ಇನ್ನೊಂದು ಏನಾದ್ರು ಅಥವಾ ಲೈನಿಂಗ್ ಬಟ್ಟೆ ಮೇಲೆ ಆದ್ರೂ ಆತರ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ತರ ಪೇಪರ್ ಮೇಲೆ ತೋರಿಸಿದ್ರೆ ನಿಮಗೆ ನೀವು ಪೇಪರ್ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡೋದಿದ್ರೆ ಅದು ಅವರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಅಥವಾ ಎಲ್ಲ ನಿಮಗೆ ಆಲ್ರೆಡಿ ಟೈಲರಿಂಗ್ ಗೊತ್ತಿರೋರಾಗಿದ್ರೆ ಇದನ್ನ ನೋಡ್ಕೊಂಡು ನೀವು ಲೈನಿಂಗ್ ಬಟ್ಟೆ ಮೇಲೆ ಕಟಿಂಗ್ ಮಾಡಕ್ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ತರ ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಪಾರ್ಟ್. ಇದು ಬ್ಯಾಕ್ ಸೈಡ್ ಪಾರ್ಟ್. ಇವಾಗ ಈ ಬ್ಯಾಕ್ ಲೆಂತ್ ಅರ್ಧ ಇಂಚಿಗೆ ಮಾರ್ಕ್ ಮಾಡಿದೀವಲ್ಲ, ಇಲ್ಲೊಂದು ನಾಚ್ ಹಾಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡಿದೀವಲ್ಲ, ಇಲ್ಲೊಂದು ನಾಚ್ ಹಾಕೋಬೇಕು. ಮತ್ತೆ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೋಬೇಕು. ಇಷ್ಟು ನಾಚ್ ಹಾಕೋಬೇಕು. ನಾಚ್ ಹಾಕೊಂಡು ಇವಾಗ ಮುಂದಿನ ಭಾಗದ್ದು ಕಟ್ ಮಾಡುವಾಗ, ಯಾಕಂದ್ರೆ ನಮಗೆ ಇವಾಗ ನಾವು ಬ್ಯಾಕ್ ಹುಕ್ಸ್ ಹೊಲಿತಾ ಇರೋದ್ರಿಂದ ಮುಂದಿನ ಭಾಗದ ಕಟ್ ಮಾಡುವಾಗ ಕ್ಲೋಸ್ ಇರೋದಿರ್ಬೇಕು. ನಮ್ಮ ಹತ್ರ ಬಟ್ಟಿ ಓಪನ್ ಇರೋದು ಇವಾಗ ನಮ್ ಎದುರುಗಡೆ ಇರ್ಬೇಕು, ಕ್ಲೋಸ್ ಇರೋದು ನಮ್ ಕಡೆ ಇರ್ಬೇಕು. ಇವಾಗ ಆ ತರ ಹಾಕೋಬೇಕು ನೀವು. ಯಾಕಂದ್ರೆ ಓಪನ್ ಇರೋದು ನಮ್ ಎದುರುಗಡೆ ಹಾಕೊಂಡ್ರೆ ಮುಂದೆನೂ ಓಪನ್ ಆಗ್ಬಿಡುತ್ತೆ, ಬ್ಯಾಕ್ ಓಪನ್ ಆಗ್ಬಿಡುತ್ತೆ, ಮತ್ತೆ ನಿಮ್ಗೆ ಬ್ಲೌಸ್ ಎಲ್ಲ ಹಾಳಾಗೋಗುತ್ತೆ. ಹಂಗಾಗಿ ಆ ತರ ನೋಡ್ಕೊಂಡು ನೀವು ಹಾಕೊಡ್ರಿ. ಇವಾಗ ಇದು ಕ್ಲೋಸ್ ಇರೋದು ನನ್ನ ಹತ್ರ ಇದೆ ಅನ್ಕೊಳ್ರಿ, ನಾನು ಈ ತರ ಹಾಕೊಂಡಿದ್ದೀನಿ. ಇವಾಗ ಕ್ಲೋಸ್ ಇರೋದು ನಮ್ಮ ಹತ್ರ ಇರುತ್ತಲ್ಲ, ಅದ್ರ ಮೇಲೆ ನಾವು ಹಿಂದಿನ ಭಾಗದ ಹಾಕ್ಬೇಕಾದ್ರೆ ಈ ಕ್ಲೋಸ್ ಇರುತ್ತಲ್ಲ ಅದನ್ನ ನೀಟಾಗಿ ಈ ತರ ಮಡಿಚ್ಕೋಬೇಕು. ಮಡಿಚ್ಕೊಂಡು ಅಲ್ಲೊಂದು ಲೈನ್ ಕರೆಕ್ಟ್ ಆಗಿ ಬೀಳ್ಬೇಕು. ಅದು ಆತರ ನೀಟಾಗಿ ಈ ತರ ಮಡಿಚ್ಕೊಂಡು ಬಟ್ಟಿನ ಅದ್ರ ಮೇಲೆ ಇಲ್ಲಿ 1/4 ಇಂಚು ಬಟ್ಟೆ ಬಿಟ್ಟಿದ್ದಲ್ಲ ಇದು ಹೊರಗಡೆ ಬರ್ಬೇಕು.
ಈ ತರ ಹೊರಗಡೆ ಬರ್ಬೇಕಿದು, ಯಾಕಂದ್ರೆ ಅದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದೆ ನಾವು. ಸೊ ಹಂಗಾಗಿ ಅದನ್ನ ಈ ತರ ಹೊರಗಡೆ ಬರೋ ತರ ಇದನ್ನ ಇಟ್ಕೊಂಡು ಇಲ್ಲಿ ಚೆಸ್ಟ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದೀವಲ್ಲ ಅರ್ಧ ಇಂಚಿಗೆ ಬ್ಯಾಕ್ ಲೆಂತ್ಗೆ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಸೈಡ್ ಮತ್ತೆ ಆರ್ಮೋಲ್ ಶೇಪ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ನಾನು ಹಿಂದಿನ ಭಾಗದ್ದು ನೆಕ್ ಹುಕ್ಸ್ ಬ್ಯಾಕ್ ಹುಕ್ಸ್ ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಏನೇನ್ ಮಾಡ್ಕೋಬೇಕು ನಾವು ವ್ಯತ್ಯಾಸಗಳನ್ನ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ರಿ, ಅದನ್ನ ಅರ್ಥ ಮಾಡ್ಕೊಳಕ್ ಕೂಡ ಸ್ವಲ್ಪ ಟ್ರೈ ಮಾಡ್ರಿ. ನಿಮಗೆ ಒಂದೇ ಟೈಮ್ನೇ ಈ ವಿಡಿಯೋಸ್ನೆಲ್ಲ ಕುಂತ್ಕೊಂಡು ನೋಡಕ್ ಆಗಲ್ಲ ಅಂದ್ರೆ ಜಸ್ಟ್ ನೀವ್ ಏನಾದ್ರೂ ಕೆಲಸ ಮಾಡ್ತಾ ಮಾಡ್ತಾ ಅಥವಾ ಅಡಿಗೆ ಮಾಡ್ತಾ ಮಾಡ್ತಾ ಈ ತರ ನೀವು ಸ್ವಲ್ಪ ವಿಡಿಯೋನ ಆನ್ ಮಾಡಿಟ್ಕೊಳ್ರಿ. ಆನ್ ಮಾಡಿಟ್ಕೊಂಡು ಕೇಳ್ತಾ ಮಾಡಿದ್ರೆ ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಆ ಟೈಮ್ ನಲ್ಲಿ ನಿಮ್ಗೆ ಅದು ಅರ್ಥ ಆಗ್ಬೋದು. ಯಾಕಂದ್ರೆ ಕೆಲವೊಂದ್ ಟೈಮ್ ಕೆಲಸ ಇರೋ ಟೈಮ್ ನಲ್ಲಿ ಎವ್ರಿ ಟೈಮ್ ನಾವು ಕುಂತ್ಕೊಂಡು ವಿಡಿಯೋ ನೋಡಕ್ ಆಗಂಗಿಲ್ಲಲ್ಲ, ಹಂಗಾಗಿ ಆ ತರ ಕೂಡ ಮಾಡಬಹುದು. ಸೊ ಇವಾಗ ಇದನ್ನೆಲ್ಲ ಮಾರ್ಕಿಂಗ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದನ್ನ ತೆಗೆದ್ಬಿಡ್ತೀನಿ. ನಾನು ತೆಗೆದು ಬ್ಯಾಕ್ ಲೆಂತ್ಗೆ ಒಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತೀನಿ. ಲೈನ್ ಹಾಕೊಂಡು ಇದನ್ನ ಇನ್ನೊಂದ್ ಸ್ವಲ್ಪ ನೀಟಾಗಿ ಮಾಡ್ಕೊಂತೀನಿ. ಇಷ್ಟ ಆಯ್ತಲ್ವಾ? ಇಷ್ಟೆಲ್ಲ ಮಾರ್ಕಿಂಗ್ಸ್ ಆದ್ಮೇಲೆ ಇವಾಗ ಈ ನೆಕ್ಕಿನ್ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ 4 ಇಂಚ್ ಇತ್ತಲ್ಲ, ಇಲ್ಲಿ 4 ಇಂಚಿಗೆ 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಮಾರ್ಕ್ ಮಾಡ್ಕೊಂಡು ಸೇಮ್ ಲಾಸ್ಟ್ ಹಿಂದಿನ ಭಾಗದ ಯಾವ ತರ ಮಾಡಿದ್ನೆ ಅದೇ ತರನ ಈ ತರ ಬಾಕ್ಸ್ ಟೈಪ್ ನಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಶೇಪ್ ಕೂಡ ಮಾರ್ಕ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಇವಾಗ ಇದರಲ್ಲಿ ಪ್ರಿನ್ಸೆಸ್ ಕಟ್ ನಾನು ನಿಮಗೆ ಹೇಳ್ಕೊಡ್ಬೇಕು. ಪ್ರಿನ್ಸೆಸ್ ಕಟ್ ಯಾವ ತರ ಅನ್ನೋದನ್ನ ಹೇಳ್ಕೊಡ್ತೀನಿ ಇದರಲ್ಲಿ. ಇವಾಗ ಸೊ ಇವಾಗ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡುವಾಗ ಇವಾಗ ನಾನು ನಿಮಗೆ ಮೊದ್ಲೇ ಹೇಳ್ದಂಗೆ ಶೋಲ್ಡರ್ ಮೆಜರ್ಮೆಂಟ್ ಇವಾಗ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ನಮಗೆ ಎಷ್ಟು ಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ 1.5 ಇಂಚ್ ಮುಂದೋಗಿದೆ. ಹಂಗಾಗಿ ಇವಾಗ ನಾವು ಏನೇ ಟಕ್ಸ್ ಮಾರ್ಕಿಂಗ್ ತಗೊಂಡ್ರು ಕೂಡ ಇದ್ರ ಈ ಮಧ್ಯದಲ್ಲಿ ಈ ಶೋಲ್ಡರ್ ಮಧ್ಯದಲ್ಲಿ ನಾವು ತಗೊಳಕ್ ಬರಂಗಿಲ್ಲ, ಯಾಕಂದ್ರೆ ಇದು ಸೈಡ್ಗೆ ಹೋಗ್ಬಿಡುತ್ತೆ. ನಮಗ್ ಬೇಕಾಗಿರೋದು ಇಲ್ಲಿ ಟಕ್ಸ್ ಮಾರ್ಕಿಂಗ್ಸ್. ಹಂಗಾಗಿ ನಾವು ಈ ಶೋಲ್ಡರ್ ಎಷ್ಟಿದೆ 7.5 ಇಂಚ್ ಇದೆಲ್ಲ, ಈ 7.5 ಇಂಚ್ ಮಧ್ಯದಲ್ಲಿ ನಾವ್ ಇಲ್ಲಿ ತಗೋಬೇಕಾಗ್ತೈತಿ. ಇವಾಗ ಅಂದ್ರೆ 7.5 ಇಂಚ್ ಮಧ್ಯದಲ್ಲಿ ಅಂದ್ರೆ 3.25 ಇಂಚು ಇಲ್ಲಿ, ಅಥವಾ 3.5 ಇಂಚ್ ಅನ್ಕೊಳ್ರಿ. 1/4 ಇಂಚ್ ಹೆಚ್ಚು ಕಡಿಮೆ ಆದ್ರೂ ಕೂಡ 3.5 ಇಂಚಿಗೆ ಇಲ್ಲಿಂದ ತಗೋಬೇಕಾಗ್ತೈತಿ. ಇವಾಗ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂತು, ಒಂದ್ ಸೈಡ್ ಇಂದು 9 ಇಂಚ್ ಬಂದಿತ್ತಲ್ವಾ. 36 ಇಂಚ್ 36 ಇಂಚ್ 4 ಭಾಗ ಮಾಡಿದಾಗ 9 ಇಂಚ್ ಬಂದಿತ್ತು. ಆ 9 ಇಂಚಿಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಎಕ್ಸ್ಟ್ರಾ ಸೇರಿಸಿ ಈ ಶೋಲ್ಡರ್ ಈ 3.5 ಇಂಚಿಗೆ, ಈ ಶೋಲ್ಡರ್ ಏನ್ 7.5 ಇಂಚ್ ಇದೆಲ್ಲ ಇಲ್ಲಿ 3.5 ಇಂಚಿಗೆ ಅನ್ಕೊಡ್ರಿ. ನೀವು ಕರೆಕ್ಟ್ ಆಗಿ ನೀವು ಇಡ್ಬೇಕಂದ್ರೆ 3.25 ಇಂಚಿಗೆ ಇಡಬೇಕು. ಇಲ್ಲ 1/4 ಇಂಚ್ ಹೆಚ್ಚು ಕಡಿಮೆ ನಡೀತೈತಿ. ಹಾಗಾಗಿ ನಾವು 3.5 ಇಂಚಿಗೆ ನೋಡ್ಕೊಳ್ಳೋಣ. ಈ ತರ 3.5 ಇಂಚಿಗೆ ಈಗ 9 ಇಂಚು ಪ್ಲಸ್ ಅರ್ಧ ಇಂಚು 9.5 ಇಂಚು. ಈ 9.5 ಇಂಚ್ ಏನ್ ಇಲ್ಲಿ ಬಂತಲ್ಲ, ಇಲ್ಲಿಗೆ ನಾವ್ ಈ ಟಕ್ಸ್ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡ್ಕೊಳೋದಕ್ಕಿಂತ ಮೊದಲು ಟಕ್ಸ್ ಮಾರ್ಕ್ ಮಾಡ್ಕೋಬೇಕು. ಸೊ ಹಂಗಾಗಿ ಇಲ್ಲಿ 9 ಇಂಚು ಟೋಟಲ್ ಆಗಿ 9.5 ಇಂಚು ಟೋಟಲ್ ಆಗಿ ಉದ್ದ ಆಯ್ತು, ಮೇಲ್ಗಡೆ ಶೋಲ್ಡರ್ನು ಸೇರಿಸ್ಕೊಂಡು. ಸೊ ಇದಕ್ಕ ಇನ್ನ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. 10, 10.5, 11 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಇಷ್ಟ ಆಯ್ತಲ್ಲ. ಇಲ್ಲಿಗೆ ಇವಾಗ ಒಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಈ ತರ ಒಂದು ಸ್ಟ್ರೇಟ್ ಆಗಿ ಲೈನ್. ಇಲ್ಲಿಂದ ಟೋಟಲ್ ನಾವು ಟಕ್ಸಿಂದ ಉದ್ದ ಎಷ್ಟು ತಗೊಂಡಿರ್ತೇವಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ 2.5 ಇಂಚ್ ಉದ್ದ, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಈ ತರ ತಗೊಂಡಿರ್ತೇವಲ್ಲ, ಆ ತರ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಬೇಕು. ಅಂದ್ರೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿತಾ ಇಲ್ಲ, ಮುಂದಿನ ಭಾಗದ ಟಕ್ಸ್ ನಾರ್ಮಲ್ ಬ್ಲೌಸ್ ನಲ್ಲಿ ದೊಡ್ಡ ಟಕ್ಸ್ ಇರುತ್ತಲ್ಲ, ಆ ಟಕ್ಸ್ ಮೆಜರ್ಮೆಂಟ್ ಯಾವ ತರ ತಗೊಂತೀವಿ ಆ ತರ ಫಸ್ಟ್ ಇದನ್ನ ಟಕ್ಸ್ ಇಂದ ಮೆಜರ್ಮೆಂಟ್ ತಗೋಬೇಕು. ಸೊ ಇಷ್ಟು ಇಲ್ಲಿವರೆಗೂ ಇದ್ದೀನಿ. ಆದ್ಮೇಲೆ ಇವಾಗ ಈ ಟಕ್ಸ್ ಮಾರ್ಕಿಂಗ್ ಮಾಡ್ತೇವೆ, ಮುಂದಿನ ಭಾಗದ ದೊಡ್ಡ ಮಾಡ್ತೇವೆ, ಅದಕ್ಕೋಸ್ಕರ
ಇಲ್ಲಿ ಒಂದ್ 4 ಇಂಚಿಗೆ ಈ ತರ ಫಸ್ಟ್ ಒಂದು ಹಾಕೊಂತೀನಿ. ಲೈನ್ ಹಾಕೊಂಡು ಇಲ್ಲಿಂದ ಸ್ಟ್ರೇಟ್ ಆಗಿ ಲೈನ್ ಹಾಕ್ತೀನಿ. ಇಲ್ಲಿಂದ ಸ್ಟ್ರೇಟ್ ಆಗಿ ಈ ತರ ಲೈನ್. ಈ ಕಡೆ ಉಕ್ಸ್ ಪಟ್ಟಿ ಸೈಡ್ ಇಂದ 4 ಇಂಚಿಗೆ ಒಂದು ಲೈನ್ ಹಾಕಿದ್ದೀನಿ ನಾನು. ಲೈನ್ ಹಾಕಿದ್ದಾದ್ಮೇಲೆ ಇಲ್ಲಿಂದ ಸ್ಟ್ರೇಟ್ ಆಗಿ ಲೈನ್ ಹಾಕಿದ್ದೀನಿ. ಇಲ್ಲಿ ಕೆಳಗಡೆ ಇವಾಗ ಕೆಳಗಡೆ ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಈ ಟಕ್ಸ್ ಹಿಡಿಬೇಕಂದ್ರೆ ನಾವು ಮುಂದಿನ ಭಾಗದ ಟಕ್ಸ್ ಹಿಡಿಬೇಕಂದ್ರೆ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾರ್ಕ್ ಮಾಡಿಸಿದ್ನಲ್ವಾ, ಅದೇ ತರ ಸೇಮು ಇಲ್ಲಿ ಕೂಡ ಈ ಕಡೆ 1/4 ಇಂಚಿಗೆ ಈ ಕಡೆ 1/4 ಇಂಚಿ ಈ ತರ ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿತೀನಿ. ಶೇಪ್ ತೆಗೆದಾದ್ಮೇಲೆ ಇವಾಗ ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ ನಾವು ಕಟಿಂಗ್ ಮಾಡ್ತಿರೋದು. ಸೊ ಪ್ರಿನ್ಸೆಸ್ ಕಟ್ ನಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರಂಗಿಲ್ಲ. ಸೊ ಹಂಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಈ ಲೈನ್ ಇರುತ್ತಿಲ್ಲ ಬ್ಯಾಕ್ ಲೆಂತ್ ಇಂದು ಲೈನ್ ಏನಿರುತ್ತೆ ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಕೆಳಗಡೆ ನಾವು ಮಾರ್ಕ್ ಮಾಡ್ಕೋಬೇಕು. ಬಟ್ಟಿಗೆ 1 ಇಂಚು ಎಕ್ಸ್ಟ್ರಾ ಬಟ್ಟಿಗೆ ಈ ತರ ಮಾರ್ಕ್ ಮಾಡ್ಕೊಂಡು ಈ ತರ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡು ಇವಾಗ ಈ ಟಕ್ಸ್ ಇಂದ ಮಾರ್ಕ್ ಮಾಡಿದೇವಲ್ಲ, ಈ ಕಡೆ ಮೂಲಿ ಬಂದಿದೆ ನೋಡ್ರಿ, ಇದನ್ನ ಇಲ್ಲಿ ಸ್ಟ್ರೇಟ್ ಆಗಿ ಈ ತರ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇಲ್ಲೇನಿರುತ್ತೆ ಇಲ್ಲಿ ಕೂಡ ಒಂದು ಟಕ್ಸ್ ಬರುತ್ತಲ್ಲ, ನಾವು ನಾರ್ಮಲ್ ಬ್ಲೌಸ್ ನಲ್ಲಿ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಕೂಡ ಒಂದು ಟಕ್ಸ್ ಬರುತ್ತೆ. ಮುಂದಗಡೆ 4 ಟಕ್ಸ್ ಇಂದ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೇ ತರ ಇಲ್ಲಿ ಕೂಡ ಒಂದು ಟಕ್ಸ್ ಬರುತ್ತಲ್ಲ, ಆ ಟಕ್ಸಿಗೆ ಇಲ್ಲಿ ನಾವು ಒಂದು ಅರ್ಧ ಇಂಚ್ ಬಟ್ಟಿ ಬಿಟ್ಟಿರ್ತೇವೆ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಸೇರಿಸಿ ಒಂದು ಅರ್ಧ ಇಂಚ್ ಬಟ್ಟಿ ಇಲ್ಲಿ ಹಿಡಿದಿರ್ತೇವಲ್ಲ. ಸೊ ಆ ಟಕ್ಸ್ ಇಂದು ಈ ತರ ಮಾರ್ಕ್ ಮಾಡ್ಕೋಬೇಕು. ಎಷ್ಟಂದ್ರೆ ಒಂದು 3 ಇಂಚಿನಷ್ಟು ಇಲ್ಲಿವರೆಗೂ ಬರಬೇಕು. ಈ ತರ ಇಷ್ಟು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಒಂದು 3 ಇಂಚಷ್ಟು ಇದನ್ನ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದೇನಿದೆ ಇದನ್ನ ಇವಾಗ ಜಾಯಿಂಟ್ ಮಾಡ್ಬೇಕು. ಯಾವ ತರ ಅನ್ನೋದನ್ನ ತೋರಿಸ್ತೀನಿ. ಸ್ವಲ್ಪ ನಾನು ನಿಮಗೆ ಕರೆಕ್ಟ್ ಆಗಿ ತೋರಿಸ್ಲಿಕ್ಕೋಸ್ಕರ ನನ್ನ ಕಡೆ ತಿರುಗಿಸ್ಕೊಂಡಿದ್ದೀನಿ. ಇಲ್ಲಿದೆ ಅಲ್ವಾ, ಇವಾಗ ಇದು ಮೂಲಿ ಬಂದಿದೆ. ಇದನ್ನ ಏನ್ ಮಾಡ್ಬೇಕು, ನಾವು ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ವಿಡಿಯೋದಲ್ಲಿ ಫಾಸ್ಟ್ ಆಗಿ ಹೇಳ್ತಾ ಇಲ್ಲ, ಮತ್ತೆ ಪ್ರತಿಯೊಂದು ಪಾಯಿಂಟ್ ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ಅಂದ್ರೆ ನೀವು ಕೂಡ ಕಲಿಬೇಕು ಅದನ್ನ. ಹಂಗಾಗಿ ನಾನು ಪ್ರತಿಯೊಂದು ಪಾಯಿಂಟ್ ನ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನೀವು ಕೂಡ ಸ್ವಲ್ಪ ಗಮನ ಇಟ್ಟು ನೋಡಿ, ಚೆನ್ನಾಗಿ ತಿಳ್ಕೊಡ್ರಿ ಇದನ್ನು ಕೂಡ. ಹಂಗೇನೆ ಇವಾಗ ಇದು ರೌಂಡ್ ಶೇಪ್ ನಲ್ಲಿ ಈ ತರ ಮಾರ್ಕ್ ಮಾಡಿದ್ನಲ್ಲ, ನಾವು ಮೊದಲು ಶೇಪ್ ಯಾವ ತರ ಇಲ್ಲಿ ನೋಡ್ರಿ ಮೂಲಿ ಟೈಪ್ ಮಾಡಿದ್ದೆ. ಬಟ್ ನಾನು ಇದು ಶೇಪ್ ಮಾರ್ಕ್ ಮಾಡೋ ಟೈಮ್ ನಲ್ಲಿ ಈ ತರ ರೌಂಡ್ ಆಗಿ ಮಾಡಿದ್ದೀನಿ. ಸೊ ಇದೇ ತರ ಇವಾಗ ಇದು ಕೂಡ ಈ ಕಡೆ ಸೈಡ್ ಇಂದ ಕೂಡ ಇಲ್ಲಿಂದ ಇಲ್ಲಿವರೆಗೂ ಇವಾಗ ಇದು ಒಂದ್ ಸ್ವಲ್ಪ ಈ ಟಕ್ಸಿಂದ ಏನ್ ಮಾರ್ಕ್ ಇತ್ತು, ಈ ಟಕ್ಸಿನ್ ಮಾರ್ಕ್ ಈ ಕಡೆ ಮಧ್ಯದಲ್ಲಿ ಗ್ಯಾಪ್ ಇದೆ. ಇಲ್ಲಿಂದ ಇದು ಸ್ಟ್ರೇಟ್ ಆಗಿ ಬಂದಿದೆ. ಇದು ಇದೇ ತರ ಸ್ಟ್ರೇಟ್ ಆಗಿ ಬರ್ಬೇಕು. ಬಟ್ ಇಲ್ಲಿವರೆಗೂ ಬಂದಾದ್ಮೇಲೆ ಇಲ್ಲಿ ಈ ಮೂಲಿವರೆಗೂ ಬಂದಾದ್ಮೇಲೆ ಈ ಶೇಪ್ ನ ಸ್ವಲ್ಪ ರೌಂಡ್ ಮಾಡ್ಬೇಕು. ಮತ್ತೆ ಇಲ್ಲಿ ಈ ತರ ಶೇಪ್ ನ ರೌಂಡ್ ಮಾಡ್ಬೇಕು. ಸೊ ಇಷ್ಟಾದ್ಮೇಲೆ ಇವಾಗ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ಲ, ಇಲ್ಲಿ ನಿಮಗೆ ಇದು ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಇಲ್ಲಿ ಏನ್ ಮಾಡ್ಬೇಕು, ಒಂದು ಅರ್ಧ ಇಂಚ್ ಅಷ್ಟು ಈ ತರ ಕ್ರಾಸ್ ತಗೋಬಹುದು. ಇಲ್ಲಿ ಒಂದು ಅರ್ಧ ಇಂಚ್ ಅಷ್ಟು ಈ ತರ ಕ್ರಾಸ್ ತಗೋಬಹುದು. ಕ್ರಾಸ್ ತಗೊಂಡು ನೆಕ್ಸ್ಟ್ ಇದಾದ್ಮೇಲೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದನ್ನ ನಾವ್ ಇವಾಗ ಕಟ್ ಮಾಡಿ ತೆಗೆದ್ ಬಿಡ್ತೇವೆ. ಈ ಶೇಪ್ ಏನಿದೆ, ಶೇಪ್ ಯಾವ ತರ ಮಾಡಿದ್ವಿ ಇದನ್ನ ಕಟ್ ಮಾಡಿ ತೆಗೆದ್ ಬಿಡ್ತೇವೆ. ಬಟ್ ಇದನ್ನ ಕಟ್ ಮಾಡಿದಾದ್ಮೇಲೆ ಮತ್ತೆ ಈ ಎರಡನ್ನು ನಾವು ಪೀಸ್ ನ ಜಾಯಿಂಟ್ ಮಾಡ್ಬೇಕಲ್ಲ, ಆ ಜಾಯಿಂಟ್ ಮಾಡೋ ಟೈಮ್ ನಲ್ಲಿ ನಮಗೆ ಇಲ್ಲಿ ಒಂದು ಈ ಕಡೆ ಅರ್ಧ ಇಂಚ್ ಬಟ್ಟಿ, ಈ ಕಡೆ ಅರ್ಧ ಇಂಚ್ ಬಟ್ಟಿ ಬೇಕಾಗುತ್ತೆ. ಈ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚ್ ಅಂದ್ರೆ ಎಷ್ಟಾಯ್ತು, ಅಲ್ಲಿ 1 ಇಂಚ್ ಹೋಯ್ತು ನಮಗೆ. ಆ 1 ಇಂಚ್ ಬಟ್ಟಿನ ನಾವಿಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು 9 ಇಂಚ್ ಅಷ್ಟೇ ಇದೆ. ಈ 9 ಇಂಚಿಗೆ ನಾವು ಈ ಕಟ್ ಮಾಡಿ ತೆಗೆದ್ರೆ ಇದು ಜಾಯಿಂಟ್ ಮಾಡಿದಾದ್ಮೇಲೆ ನಮಗೆ 1 ಇಂಚ್ ಕಡಿಮೆ ಆಗುತ್ತೆ ಇಲ್ಲಿ. ಹಾಗಾಗಿ ಈ ಮಿಡಿಲ್ ಚೆಸ್ಟ್ ನಲ್ಲಿ ಈ ಚೆಸ್ಟ್ ಅಂತೀವಿ, ಇಲ್ಲಿ ನಾವು ತಗೊಂತೇವಲ್ಲ ಈ ಡಕ್ ಸೈಡ್, ಇದು ಬಂದು ಮಿಡಿಲ್ ಚೆಸ್ಟ್. ಇಲ್ಲಿ ಇವಾಗ 9 ಇಂಚ್ 9.5 ಇಂಚ್ ಇತ್ತಲ್ಲ, ಇಲ್ಲಿ
ಇಲ್ಲಿ 10.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಇವಾಗ ಎಷ್ಟು ಬಟ್ಟೆ ಕಡಿಮೆ ಅಲ್ವಾ, ಇನ್ನೊಂದ್ ಸ್ವಲ್ಪ ಮುಂದ್ಗಡೆ ಮಾರ್ಕ್ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ಮುಂದ್ಗಡೆ ಮಾರ್ಕ್ ಮಾಡ್ಕೊಂಡು ಇವಾಗ ಇದು ಬಂದು ಇಲ್ಲಿಗೆ ಬರುತ್ತೆ, 1 ಇಂಚು ಮುಂದ್ಗಡೆ ಬರುತ್ತೆ. ಬಟ್ ಆಮೇಲೆ ಇದು ನಮಗೆ ಕರೆಕ್ಟೇ ಬರುತ್ತೆ, ಯಾಕಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ 9.5 ಇಂಚ್ ಏನಿತ್ತು ಅಷ್ಟು ಕರೆಕ್ಟೇ ಬರುತ್ತೆ. ಯಾಕಂದ್ರೆ ಇದನ್ನ ಕಟ್ ಮಾಡಿದಾದ್ಮೇಲೆ ಮತ್ತೆ ಇದನ್ನ ಜಾಯಿಂಟ್ ಮಾಡಿದ ಮೇಲೆ ಇದು 1 ಇಂಚ್ ಇಲ್ಲಿ ಹೋಗ್ಬಿಡುತ್ತೆ ನಮಗೆ, ಅವಾಗ ಇದು ಕರೆಕ್ಟ್ ಆಗಿ ಬರುತ್ತೆ. ಸೊ ಇಷ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಇರುತ್ತೆ, ಮತ್ತೆ ಬೋಟ್ ನೆಕ್ ಬ್ಲೌಸ್. ಸೊ ಇವೆರಡೂ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದನ್ನ ಕಟಿಂಗ್ ಮಾಡ್ತೀನಿ ನಾನು ನಿಮಗೆ, ಕಟಿಂಗ್ ಮಾಡಿ ಬ್ಯಾಕ್ ನೆಕ್ ಕಟಿಂಗ್ ಮಾಡಿ ತೋರಿಸ್ತೇನೆ. ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಇದರಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ, ಯಾಕಂದ್ರೆ ಸ್ಲೀವ್ಸ್ ಕಟಿಂಗ್ ತುಂಬಾ ಟೈಮ್ ನಾನು ಪ್ರತಿ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಸ್ಲೀವ್ಸ್ ಕಟಿಂಗ್ ಸೇಮೇ ಇರುತ್ತೆ, ಹಾಗಾಗಿ ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ. ಜಸ್ಟ್ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ವಿತ್ ಮತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸ್, ಈ ತರ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದ್ದೀನಿ ಇವತ್ತು ಇದ್ರಲ್ಲಿ. ನೆಕ್ಸ್ಟ್ ಈ ಶೇಪ್ ಮಾರ್ಕ್ ಮಾಡಿದೀವಲ್ಲ, ಈ ಕಡೆ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಈ ನೆಕ್ ಕಟ್ ಮಾಡ್ಕೊಂತೀನಿ. ನೆಕ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಟಕ್ಸಿನ ಪಾಯಿಂಟ್ ಇರುತ್ತಲ್ಲ, ಇಲ್ಲಿ ಈ ಟಕ್ಸ್ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟ್ ನಾಚ್ ಹಾಕೋಬೇಕು. ಯಾಕಂದ್ರೆ ನಾವು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ನಾಚ್ ಕರೆಕ್ಟ್ ಆಗಿ ಬರಬೇಕು, ಹಂಗಾಗಿ ಇಲ್ಲೊಂದು ನಾಚ್ ಹಾಕೋಬೇಕು. ನೆಕ್ಸ್ಟ್ ಇದು ಶೇಪ್ ಇದೆ ನೋಡ್ರಿ, ಈ ಶೇಪ್ ಏನಿದೆಯಲ್ಲ, ಈ ಶೇಪ್ ನ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇವಾಗ ಈ ಶೇಪ್ ನಮಗೆ ಇರಂಗಿಲ್ಲ, ಹೋಗ್ಬಿಡುತ್ತೆ ಅದು. ಇಲ್ಲಿ ಕೂಡ ಒಂದು ನಾಚ್ ಹಾಕೋಬೇಕು. ನೆಕ್ಸ್ಟ್ ಇವಾಗ ಇದ್ರಾಗ ನಾವು ಮುಂದಿನ ಭಾಗದ ಶೇಪ್ ತೆಗ್ದಿಲ್ಲಲ್ಲ, ಇವಾಗ ಇದ್ರಲ್ಲಿ ನಾವು ಮುಂದಿನ ಭಾಗದ ಶೇಪ್ ತೆಗಿಬೇಕು. ಇದೆರಡು ಪೀಸ್ ಕಟ್ ಮಾಡಿ ತೆಗೆದಾದ್ಮೇಲೆ ಇದನ್ನ ಈ ತರ ಉಲ್ಟಾ ಹಾಕ್ಬೇಕು. ಉಲ್ಟಾ ಹಾಕಿ ಇಲ್ಲಿ ಒಂದು 1/4 ಇಂಚಷ್ಟು ಒಳಗಡೆ ತೆಗೆದು ಶೇಪ್ ನ ತೆಗಿಬೇಕು. ಈ ತರ ಇದರಲ್ಲೂ ಕೂಡ ಅಷ್ಟೇ. ಇದು ಇವಾಗ ಹಿಂದಿನ ಭಾಗದ ಐತಲ್ಲ, ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ, ಒಂದ್ 1/2 ಇಂಚ್ ಅಷ್ಟು ಜಾಸ್ತಿ ಬರ್ತಾ ಇರುತ್ತೆ. ಯಾಕಂದ್ರೆ ಮುಂದ್ಗಡೆ ನಾವು ಈಗ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ಲ, ಹಂಗಾಗಿ ಜಾಸ್ತಿ ಬರ್ತಾ ಇರುತ್ತೆ. ಇಲ್ಲಿ ಒಂದ್ ಟೈಮ್ ಚೆಕ್ ಮಾಡ್ಕೋಬೇಕು ನಾವು. ಈ ಪೀಸ್ ಏನಿರುತ್ತೆ, ಈ ಪೀಸ್ ನ ಕೆಳಗಡೆ ಇಡಬೇಕು. ಈ ಪೀಸ್ ಮೇಲೆ ಹಿಂದಿನ ಭಾಗದ್ದು ಈ ತರ ಇಡಬೇಕು. ಕರೆಕ್ಟ್ ಆಗಿ ಈ ತರ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾಗ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಲ್ವಾ, ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ. ಇದನ್ನೇನಿದೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಅವಾಗ ಮುಂದಿನ ಭಾಗದ ಶೇಪ್ ಕೂಡ ಅದರಲ್ಲಿನೇ ಬಂದ್ಬಿಡುತ್ತೆ. ಇವಾಗ ಇದು ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ನೆಕ್ ಕಟಿಂಗ್ ಮಾಡಿದ್ದಿಲ್ಲಲ್ಲ, ಹಂಗಾಗಿ ಇವಾಗ ನೆಕ್ ಕಟಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ. ಇದು ಬಂದು ಬೋಟ್ ನೆಕ್ ಎಂದು, ಮೇಲ್ಗಡೆ ಬೋಟ್ ನೆಕ್. ನೆಕ್ಸ್ಟ್ ನಾನು ಶೇಪ್ ಬಂದು ಈ ತರ ಹಾಕಿದ್ದೀನಿ. ನೀವು ಇದ್ರ ಒಳಗಡೆ ಬೇರೆ ಯಾವ್ದಾದ್ರು ಶೇಪ್ ಹಾಕ್ಬೇಕು, ಪಾಟ್ ಶೇಪ್ ಹಾಕ್ಬೋದು, ಅಥವಾ ಸ್ಟಾರ್ ಶೇಪ್ ಹಾಕ್ಬೋದು, ಅಥವಾ ಬೇರೆ ಬೇರೆ ನಿಮಗೆ ಯಾವ ತರ ಶೇಪ್ ಬೇಕು ಆ ತರ ಶೇಪ್ ನ ಇದರಲ್ಲಿ ನೀವು ಹಾಕ್ಬೋದು. ನಾನು ಜಸ್ಟ್ ಇದರಲ್ಲಿ ಈ ತರ ಡೈಮಂಡ್ ಶೇಪ್ ಟೈಪ್ ನಲ್ಲಿ ಹಾಕಿದ್ದೀನಿ. ಸೊ ಈ ತರ ಇರುತ್ತೆ. ಇಲ್ಲಿ ಬಂದು ನಮಗೆ ಈ ಬಟ್ಟೆ ಎಷ್ಟು ಬಿಟ್ಟಿರ್ತೇವೋ, ಇದು ನಾವು ಓಪನ್ ಇರುತ್ತಲ್ಲ, ಬ್ಯಾಕ್ ಸೈಡ್ ಪಾರ್ಟ್ ಓಪನ್ ಇರ್ಬೇಕಂತ ಹೇಳಿದ್ದೀನಿ ನಾನು. ಫ್ರಂಟ್ ಸೈಡ್ ಬಂದಾಗ ಕ್ಲೋಸ್ ಇರಬೇಕು. ನೀವು ಬ್ಯಾಕ್ ಸೈಡ್ ಓಪನ್ ಕಟ್ ಮಾಡಿದ್ದೀರಿ ಅಂದ್ರೆ ಕಂಪಲ್ಸರಿ ಫ್ರಂಟ್ ಸೈಡ್ ಬಂದು ಮುಂದಿನ ಭಾಗದ ಬಂದು ಕ್ಲೋಸ್ ಇರಬೇಕು. ಕ್ಲೋಸ್ ಈ ತರ ಬಟ್ಟೆ ಇರುತ್ತಲ್ಲ, ಮುಂದಿನ ಭಾಗದ ನೀವು ಕಟ್ ಮಾಡುವಾಗ ಈ ಕ್ಲೋಸ್ ಇರೋ ಸೈಡ್ ನಮ್ ಸೈಡ್ ಇರ್ಬೇಕು. ಇದು ಯಾವಾಗ್ಲೂ ಕ್ಲೋಸ್ ಇರ್ಬೇಕು. ಈ ಓಪನ್ ಇರೋದು ಏನಾದ್ರು ನೀವು ಈ ತರ ಹಿಂಗಾಗಿ ಕಟ್ ಮಾಡಿಬಿಟ್ರೆ ಇದು ಕೂಡ ಓಪನ್ ಆಗ್ಬಿಡುತ್ತೆ, ಇದು ಕೂಡ ಓಪನ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಮುಂದಿನ ಭಾಗದ ಕಟ್ ಮಾಡುವಾಗ ಕ್ಲೋಸ್ ಇರ್ಬೇಕು. ಹಿಂದಿನ ಭಾಗದ ಕಟ್ ಮಾಡ್ಬೇಕಾದ್ರೆ ಇವಾಗ ಇದನ್ನ ನಾನು ಈ ತರ ಹಾಕೊಂಡಿದ್ದೀನಲ್ಲ, ಹಿಂದಿನ ಭಾಗದ ಕಟ್ ಮಾಡ್ಬೇಕಾದ್ರೆ ಈ ತರ ಇರುತ್ತೆ, ಈ ತರ ಇರುತ್ತೆ. ಇದು ಈ ತರ ಓಪನ್ ಇರುತ್ತೆ. ಹಾಗಾಗಿ ನಮಗೆ ಇವಾಗ 2 ಪೀಸ್ ಸಿಗುತ್ತೆ.
ಅವಾಗ ನಾವು ಇಲ್ಲಿ ಉಕ್ಸ್ ಪಟ್ಟಿಗೆ ಪ್ಲೇಸ್ ಬಿಟ್ಟು ಅದ್ರ ನೆಕ್ ಶೇಪ್ ಯಾವ ತರ ಬೇಕೋ ಆ ತರ ನೆಕ್ ಶೇಪ್ ಹಾಕೊಂಡು ಇಲ್ಲಿ ಏನಾದ್ರು ನೀವು ಡೋರಿ ಕಟ್ತೀನಿ ಅಂದ್ರೆ ನೀವು ಡೈರೆಕ್ಟ್ ಆಗಿ ಈ ನೆಕ್ ಇಂದ ಡಿಸೈನ್ ನೀವು ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ಅಥವಾ ಇಲ್ಲಿ ನೀವು ಡೋರಿ ಕಟ್ಟಂಗಿಲ್ಲ ಉಕ್ಸ್ ಏನಾದ್ರು ಹಾಕ್ತೀನಿ ಅಂದ್ರೆ 1.5 ಇಂಚ್ ಅಷ್ಟು ಬಟ್ಟೆ ಇಲ್ಲಿ ಬಿಟ್ಟು ಈ ತರ ನೀವು ಶೇಪ್ ನ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಬಹುದು. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಬ್ಯಾಕ್ ಹುಕ್ಸ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್ ಮತ್ತೆ ಫ್ರಂಟ್ ಸೈಡ್ ಬಂದು ಪ್ರಿನ್ಸೆಸ್ ಕಟ್ ಬ್ಲೌಸ್, ಈ ತರ ಇದನ್ನಿಷ್ಟು ಇದರಲ್ಲಿ ತಿಳಿಸಿದ್ದೀನಿ. ಇದು ನಿಮಗೆ ಕೂಡ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಹಂಗೆ ಇದೇ ತರ ಹೊಸ ಹೊಸ ವಿಡಿಯೋಸ್ ನೋಡ್ಲಿಕ್ಕೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಇದೇ ತರ ಹೊಸ ಹೊಸ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಕೂಡ ಇದನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಕಲೀಲಿಕ್ಕೆ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನಿಮ್ ಫೋನಿಗೆ ಬಂದು ರೀಚ್ ಆಗ್ಬಿಡುತ್ತೆ. ಅವಾಗ ನೀವು ಸರ್ಚ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಂಗಿಲ್ಲ. ನೀವು ಅವತ್ತಿನ ವಿಡಿಯೋ ಅವತ್ತೇ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು, ಅಥವಾ ನಿಮ್ಗೆ ಯಾರಿಗಾದ್ರೂ ಟೈಲರಿಂಗ್ ಆಲ್ರೆಡಿ ಬರುತ್ತೆ ಅಂದ್ರೆ ಈ ತರ ಬ್ಲೌಸ್ ಏನಾದ್ರು ನೀವು ಕಟಿಂಗ್ ಮಾಡ್ಬೇಕಂದ್ರೆ ಆ ವಿಡಿಯೋ ನೋಡ್ಕೊಂಡು ನೀವು ಕೂಡ ಕಟಿಂಗ್ ಮಾಡಬಹುದು. ಸೊ ಹಂಗೇನೆ ನೆಕ್ಸ್ಟ್ ಮೀಟ್ ಆಗೋಣ ಮತ್ತೆ ಇದೇ ತರ ಇನ್ನೊಂದು ಕಟಿಂಗ್ ತೋರಿಸ್ಕೊಡ್ತೀನಿ, ಅಥವಾ ಬೇರೆ ಯಾವ್ದಾದ್ರು ಒಂದು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಇದೇ ತರ ಬ್ಲೌಸ್ ಇಂದು. ಸೊ ಅದರಲ್ಲಿ ಮೀಟ್ ಆಗೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ.